ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿರೋ ಡಿ ಸುಧಾಕರ್ ಬಗ್ಗೆ ನಿಮ್ಗೆಷ್ಟು ಗೊತ್ತು? ವರ್ಷಗಳ ಹಿಂದೆ ಕೆಲವೇ ಕೋಟಿ ಆಸ್ತಿಗೆ ಮಾಲೀಕರಾಗಿದ್ದ ಇವರು ಇವತ್ತು ಎಷ್ಟು ಕೋಟಿಯ ಒಡೆಯರಾಗಿದ್ದಾರೆ ಗೊತ್ತಾ? ಬೆಂಗಳೂರಿನಲ್ಲಿ ಇವರು ಹೊಂದಿರೋ ವಿವಾದಿತ ಜಮೀನಿನ ಕಥೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾರು ಈ ಡಿ ಸುಧಾಕರ್? ಫ್ರೆಂಡ್ಸ್, ಆಗ್ಲೇ ಹೇಳಿದಂತೆ ಡಿ ಸುಧಾಕರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿರೋ ವ್ಯಕ್ತಿ. ಇವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಜವಾಬ್ದಾರಿ ನೀಡಲಾಗಿದೆ. ಇದಲ್ಲದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಕೂಡ ಆಗಿದ್ದಾರೆ. ಇವರು 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ 4 ಬಾರಿ ಎಂಎಲ್ಎ ಆಗಿ 2 ಬಾರಿ ಸಚಿವರಾಗಿದ್ದಾರೆ. 1 ಸಲ ಎಲೆಕ್ಷನ್ ಸೋತಿದ್ದಾರೆ. ಇಂಥ ಡಿ ಸುಧಾಕರ್ ಡಿಕೆ ಶಿವಕುಮಾರ್ ಆಪ್ತರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಹೆಸರು ಸಿಡಿ ಲೇಡಿ ಪ್ರಕರಣದಲ್ಲೂ ಕೇಳಿ ಬಂದಿತ್ತು. ಸಿಡಿ ಲೇಡಿ ಜೊತೆ ಸುಧಾಕರ್ ಸಂಪರ್ಕದಲ್ಲಿದ್ದಾರೆ, ಆಕೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಎನ್ನಲಾಗಿತ್ತು. ಆದ್ರೆ ಈ ಆರೋಪಗಳೆಲ್ಲ ಸುಳ್ಳು ಅಂತ ಪ್ರತಿಕ್ರಿಯಿಸಿದ್ರು ಡಿ ಸುಧಾಕರ್. ಇವರದ್ದು ಜೈನ ಸಮುದಾಯ, ಅಂದ್ರೆ ಡಿ ಸುಧಾಕರ್ ಅಲ್ಪಸಂಖ್ಯಾತರಾಗಿದ್ದಾರೆ. ಅಂದು ಕೇವಲ 12 ಕೋಟಿ ಒಡೆಯ, ಇಂದು 135 ಕೋಟಿ ಆಸ್ತಿಗೆ ಮಾಲೀಕ. ಹೌದು ಫ್ರೆಂಡ್ಸ್, 15 ವರ್ಷದ ಹಿಂದೆ ಅಂದ್ರೆ 2008ರಲ್ಲಿ ಡಿ ಸುಧಾಕರ್ ಕುಟುಂಬದ ಬಳಿ ಕೇವಲ 12 ಕೋಟಿ ಆಸ್ತಿ ಇತ್ತು. 2013ರಲ್ಲಿ ಅದು 29 ಕೋಟಿಗೆ ಹೋಗಿತ್ತು. 2018ರಲ್ಲಿ 41 ಕೋಟಿಗೆ ಹೋಯ್ತು. ಈಗ 2023ರಲ್ಲಿ ಬರೋಬ್ಬರಿ 135 ಕೋಟಿಗೆ ಲಾಂಗ್ ಜಂಪ್ ಆಗಿದೆ. ಈ 135 ಕೋಟಿ ಆಸ್ತಿಯಲ್ಲಿ 96 ಕೋಟಿಯನ್ನ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಲೋನ್ ಅಥವಾ ಅಡ್ವಾನ್ಸ್ ಕೊಟ್ಟಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇವರ ಆಸ್ತಿಯ ದೊಡ್ಡ ಪಾಲು ಇದೇನೆ. ಪತಿಗಿಂತ ಪತ್ನಿ ಆದಾಯವೇ ಹೆಚ್ಚು. ಡಿ ಸುಧಾಕರ್ ವಾರ್ಷಿಕ ಆದಾಯ 13.21 ಲಕ್ಷ ರೂಪಾಯಿ, ಅಂದ್ರೆ ತಿಂಗಳಿಗೆ 1,10,10,000, ದಿನಕ್ಕೆ 3,600. ತಮಗೆ ಈ ಆದಾಯವು ಬಿಸಿನೆಸ್, ಕೃಷಿ, ಕ್ಯಾಪಿಟಲ್ ಗೇನ್ಸ್ ಮತ್ತು ಇತರೆ ಮೂಲಗಳಿಂದ ಬರುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಇವರ ಪತ್ನಿ ಹರ್ಷಿನಿಯ ವಾರ್ಷಿಕ ಆದಾಯ 15.24 ಲಕ್ಷ ರೂಪಾಯಿ, ಅಂದ್ರೆ ತಿಂಗಳಿಗೆ 1,4 ಲಕ್ಷ, ದಿನಕ್ಕೆ 4,200. ಇವರಿಗೆ ಹೌಸ್ ಪ್ರಾಪರ್ಟಿ ಮತ್ತು ಇತರೆ ಮೂಲಗಳಿಂದ ಆದಾಯ ಬರುತ್ತೆ. ಬರೋಬ್ಬರಿ 215 ಕೆಜಿ ಬೆಳ್ಳಿ ಮಾಲೀಕ. ಹೌದು ಫ್ರೆಂಡ್ಸ್, ಡಿ ಸುಧಾಕರ್ ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 215 ಕೆಜಿ ಬೆಳ್ಳಿ ಮತ್ತು 623 ಗ್ರಾಂನಷ್ಟು ಚಿನ್ನ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 2 ಕೋಟಿ ಆಗುತ್ತೆ. ವಿವಾದಿತ ಜಮೀನು ಖರೀದಿಸಿದ್ದು 2021ರಲ್ಲಿ. ಫ್ರೆಂಡ್ಸ್, ಬೆಂಗಳೂರಿನ ಯಲಹಂಕದಲ್ಲಿರುವ ಸೈಟ್ ವಿಚಾರದಲ್ಲಿ ಸಚಿವ ಸುಧಾಕರ್ ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಂದಹಾಗೆ ಈ ಸೈಟ್ ಅನ್ನ 2021ರಲ್ಲಿ 6.84 ಕೋಟಿ ರೂಪಾಯಿಗೆ ಖರೀದಿಸಿದ್ದು ಅಂತ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಸುಧಾಕರ್ ತೋರಿಸಿಕೊಂಡಿದ್ದಾರೆ. ಈ ಸೈಟಿನ ಮೌಲ್ಯ ಈಗ 7.5 ಕೋಟಿ ಆಗಿದೆ. ಬರೋಬ್ಬರಿ 115 ಕೋಟಿ ಸಾಲ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, 135 ಕೋಟಿ ಆಸ್ತಿ ಹೊಂದಿರೋ ಡಿ ಸುಧಾಕರ್ ಬರೋಬ್ಬರಿ 115 ಕೋಟಿಯಷ್ಟು ಸಾಲ ಮಾಡಿರೋದಾಗಿ ಘೋಷಿಸಿಕೊಂಡಿದ್ದಾರೆ. ಸೊ 135 ಕೋಟಿಯಲ್ಲಿ 115 ಕೋಟಿ ಮೈನಸ್ ಮಾಡಿದ್ರೆ 20 ಕೋಟಿ ಉಳಿಯುತ್ತೆ. ಇಷ್ಟೇ ತಮ್ಮ ಕುಟುಂಬದ ನಿವ್ವಳ ಆಸ್ತಿ ಅಂತ ಸುಧಾಕರ್ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿರೋ ಡಿ ಸುಧಾಕರ್ ಯಾರು, ಇವರ ಹಿನ್ನೆಲೆ ಏನು? ವರ್ಷಗಳ ಹಿಂದೆ ಕೆಲವೇ ಕೋಟಿ ಆಸ್ತಿಗೆ ಮಾಲೀಕರಾಗಿದ್ದ ಇವರು ಇವತ್ತು ಎಷ್ಟು ಕೋಟಿ ಒಡೆಯರಾಗಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ, ಇವರ ಮೇಲಿನ ಆರೋಪದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.